ಇವತ್ತು ಜಿಮ್ಮಲ್ಲಿ ಯಾವ ರೇಂಜಿಗೆ ಗ್ರೂಪಿಂಗ್ ಕ್ಲಾಸ್ ನಡೀತಿತ್ತು ಅಂದ್ರೆ ಎಷ್ಟು ಬೇಗ ಮನೆಗೆ ಓಡ್ಬಿಡೋಣ ಅನ್ನಿಸ್ತಿತ್ತು. ಅದ್ರಲ್ಲಿ ಬೇರೆ ಆ ಬ್ಯಾಕ್ ಗ್ರೌಂಡ್ ಸಾಂಗ್ ಹಾಕಿದ್ರು ಗುರು. ನನ್ನ ಕತೆ ನಿಮ್ಮ ಜೊತೆಗೆ ಸ್ವಾಗತ ಸುಸ್ವಾಗತ. ಸೊ ನಾನಿವತ್ತು ಡೇ ಸ್ಟಾರ್ಟ್ ಮಾಡ್ತಾ ಇರೋದು ಜಿಂಜರ್ ವಾಟರಿಂದ. ಪ್ರೀ ವರ್ಕೌಟ್ಗೆ ನಾನು ಓಟ್ಸ್ ಚಿಯಾ ಸೀಡ್ ಸ್ವಲ್ಪ ಹಾಕಿದ್ದೀನಿ ಅಷ್ಟೇ. ಸೊ ಇದು ಟೇಸ್ಟ್ ಲೈಕ್ ವೆರಿ ಗುಡ್ ಅಂತೆಲ್ಲ ಸುಳ್ಳು ಹೇಳಕ್ಕೆ ಹೋಗಲ್ಲ ನಾನು. ಇಟ್ಸ್ ಟೇಸ್ಟ್ ಲೈಕ್ ಅ ಹೆಲ್. ಏನೂ ಇಲ್ಲ ಇದರಲ್ಲಿ, ಸಪ್ಪೆ ಸಪ್ಪೆ ತಿಂದಂಗೆ ಆಯ್ತದೆ. ಕಂಗ್ರಾಚುಲೇಷನ್ ಬ್ರದರ್, ಕಂಗ್ರಾಚುಲೇಷನ್. ಕಷ್ಟಪಟ್ಟು ಇಷ್ಟಪಟ್ಟು ಹೆಂಗೋ ತಿಂದು ಮುಗಿಸ್ಬಿಟ್ಟು ಇವಾಗ ಜಿಮ್ಗೆ ಅಂತ ಹೊರಡಕ್ಕೆ ನೋಡ್ತೀನಿ. ಟೈಮ್ ಬೇರೆ ಆಗ್ಬಿಟ್ಟೈತೆ ಗುರು. ಈ ಟೈಮ್ ಹೆಂಗೆ ಅಂದರೆ ಪಕ್ಕಾ 4:20 ಗುರು. ನಾನು ಹಿಂಗೆ ಕಣ್ಣು ತೆಗಿಯೋಷ್ಟಾಗ 1 ಅವರೇ ಆಗ್ಬಿಟ್ಟಿರುತ್ತೆ. ಅದರಲ್ಲಿ ಬೇರೆ ನಮ್ಮಮ್ಮ ಹೇಳ್ತು ಹತ್ರ ಇರೋರ ಕಡೆ ಜಿಮ್ಗೆ ಸೇರ್ಕೊ ಅಂತ. ನಾನು ಲೈಫಲ್ಲಿ ಪ್ರಾಬ್ಲಮ್ನ ಬಾ ಅಂತ ಹೇಳ್ಕೊಳ್ಳೋಳು. ಸೊ ಐ ಲೈಕ್ ಟು ಫೇಸ್ ಚಾಲೆಂಜಸ್ ಇವನು. ಆದರೆ ಒಂದು ಪ್ರಾಬ್ಲಮ್ ಏನು ಅಂದರೆ ಚಾಲೆಂಜಸ್ ಫೇಸ್ ಮಾಡಬೇಕು ಅಂತ ಬಂದಾಗ ನಾನು ಗೊತ್ಕೊಂಡು ಮಲ್ಕೊಬಿಡ್ತೀನಿ. ಟೈಮ್ ಮಾತ್ರ ಅಲ್ಲ, ನಾನು ಹಣೆ ಬರೋನು ಕೆಡ್ದಾಗೈತೆ. ಯಾವಾಗ ಬೇಗ ಹೋಗ್ಬೇಕು ಅನ್ಕೋತೀನಿ, ಟ್ರೈನೇ ಲೇಟ್ ಆಗಿಬಿಡುತ್ತೆ. ಮೇ ಬಿ ದೇವ್ರಿಗೆ ನನ್ನ ಲೈಫು ಕಾಮಿಡಿ ಮೂವಿ ಅಂತ ಅನ್ಕೊಂಬಿಟ್ಟಿರ್ಬೇಕು. ನನ್ನ ಜೊತೆ ಬರೀ ಕಾಮಿಡಿನೇ ಮಾಡೋದು ಗುರು ಈ ದೇವರು. 10 kg ಇಟ್ಕೊಂಡು ಹೆಂಗೋ ಬೇಕಾ ಬಿಟ್ಟು ಮಾಡ್ತಾ ಕೂತಿದ್ದೆ. ಟ್ರೈನರ್ ಇನ್ನೊಂದು 10 kg ಹಾಕಿದ್ರು. ಇಷ್ಟಕ್ಕೆ ಮುಗೀತಾ? ಇಲ್ಲ. ವರ್ಕೌಟ್ ಮಾಡಿಸಿದ್ರು ಹಾಕೊಂಡು ಹಾಕ್ಬಿಟ್ರು. ಅದ್ರಲ್ಲಿ ಬೇರೆ ಆ ಬ್ಯಾಕ್ ಗ್ರೌಂಡ್ ಸಾಂಗು ಕರೆಕ್ಟು. ಕಣ್ಣೀರನ್ನ ಸಾಲನೆ ಮಾಡಬೇಕು. ಡೈಲಿ ಎಲ್ಲಿ ತರಲಿ ಗುರು ಕಣ್ಣೀರನ್ನ? ಸ್ಟಾಕ್ ಇಲ್ಲ ನನ್ನ ಹತ್ರ. ಇದೆಲ್ಲ ಆದ್ರೂ ನನ್ನ ಮುಖದಲ್ಲಿ ಸಂತೋಷ ಮಂದಹಾಸ ಕಮ್ಮಿನೇ ಆಗಲ್ಲ. ಅಷ್ಟಿಗೆ ಮುಗೀತು ಅನ್ಕೊಂಡ್ರ? ನೋವೇ ಚಾನ್ಸೇ ಇಲ್ಲ. ಇಷ್ಟೆಲ್ಲ ಮಾಡಿ ಇಷ್ಟೆಲ್ಲ ಕಷ್ಟಪಟ್ಟು ಬೆವ್ರು ಹರಿಸ್ಬಿಟ್ಟು ಸ್ನ್ಯಾಪ್ ಹಾಕಿಲ್ಲ ಅಂದ್ರೆ ದೇವ್ರು ಮೆಚ್ಚಲ್ಲ. ಅದಕ್ಕೆ ಬೇಗ ಸ್ನ್ಯಾಪ್ ಹಾಕಿ ಮನೆಗೆ ರೀಚ್ ಆದ್ಮೇಲೆ ಫಸ್ಟ್ ಕೆಲಸ ಮಾಡಿದ್ದು ಕಲ್ಲಂಗಡಿ ಹಣ್ಣು ಪನ್ನೀರ್ ತಿಂದಿದ್ದು. ಕಲ್ಲಂಗಡಿ ಹಣ್ಣು ತುಂಬ ಚೆನ್ನಾಗಿತ್ತು, ಬಟ್ ಪನ್ನೀರ್ ಚೆನ್ನಾಗಿರಲಿಲ್ಲ, ಯಾಕಂದರೆ ಒಳಗಡೆ ಬೆಂದಿರಲಿಲ್ಲ. ಹಂಗೋ ಹಿಂಗೋ ಮಾಡಿ ಅದನ್ನು ಕಂಪ್ಲೀಟ್ ಮಾಡಿ ಇನ್ನೊಂದು ಕೆಲಸ ಏನು ಮಾಡಿದೆ ಗೊತ್ತಾ? ಮಲ್ಕೊಂಡೆ. ಅಂದ್ಬಿಟ್ಟು ನೋಡೋಷ್ಟಾಗ ಆಲ್ರೆಡಿ ಸಂಜೆ ಆಗಿತ್ತು. ಇನ್ನೇನು ಮಾಡೋಕ್ಕಾಗಲ್ಲ ಅಂತ ಹೇಳಿ ರಾತ್ರಿ ಗಂಜಿ ಕುಡಿದ್ಬಿಟ್ಟು ಮತ್ತೆ ಮಲ್ಕೊಂಡೆ. ಇವತ್ತಿಗೆ ಇಷ್ಟೇ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.